ಅದೇ ಪಿಕ್ನಿಕ್ ಕಟ್ಟಿ ಬಂದಿರಿ ಹಬ್ಬ ಹಿಂಗ್ ಬಾರಿಗೆ ಹೋಗ್ತಾರ. ಇವ್ರು ಬಾರಿಗೆ ಹೋದ್ರೆ ರೊಕ್ಕ ಎಲ್ಲಿಗೆ ಹೋಗುತ್ತಾ? ಸರ್ಕಾರಕ್ಕೆ ಹೋಗುತ್ತಾ. ಸರ್ಕಾರಕ್ಕೆ ರೊಕ್ಕ ಹೋದ್ರೆ ಏನಾಗುತ್ತಾ? ಊರಿಗೆ ರೋಡ್ ಬರ್ತಾ, ನಳದಾಗ ನೀರು ಬರ್ತಾವ, ನಮ್ಮ ರೇಷನ್ಗೆ ಅಕ್ಕಿ ಬರ್ತಾವ, ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬಂದು ಬೀಳ್ತವೆ. ಇಂಡೈರೆಕ್ಟ್ ಆಗಿ ನೀನು ಹೇಳುತ್ತ ನಾವು ಹಗಲು ರಾತ್ರಿ ದುಡ್ಡು ಕಟ್ಟಕತ್ತೀವಿ. ನಮ್ಮ ಹಿಡ್ತಾನ ಹಂಗ್ರಿ ಹೇಳ್ತಾ ಹಿಡಿದು 2 ಗುಳಿಗೆ ಕೊಟ್ಟು ಅಂದ್ರೆ ಅವ್ರು 6 ತಿಂಗಳ ನಿಚ್ಚಳ ನೀ ಜ್ವಾಲ ಬೀಸ್ಕೊಂಡು ಕುಂತ್ರೆ ನಾ ಹಾರೇ ಹೇಳಿ ಎಲ್ಲಾರನ್ನ ತೆಕ್ಕಂತ ವಿಷಯಗಳು ಇವಳು ಅವಳು ಮುಚ್ಚೋದು ಅಷ್ಟೇ ಇತ್ತು. ನಿಮ್ದು ಅದು ಆಗೈತೇನ್ರಿ? ನಂದು ಅದು ಆಗಿಲ್ರಿ, ಇದು ಚಕ್ಕ ಸತಿ ಆಗೈತ್ರಿ. ಏನಿದು? ನೀವು ಕೌನ್ಸ್ನಾಗ ಬಡ್ದೇವ ತಿಂತಿಲ್ಲ ಅಂದ್ರೆ ನಾನು ಕೌನ್ಸ್ನಾಗ ಬಡಿದ ಅಂತ ಶಗಣಿ ತಿನ್ನೋ ಕೆಲಸಕ್ಕೆ ಇನ್ನೂ ಕೈ ಹಾಕಿಲ್ರಿ. ಎದಕ್ ಬೇಕ್ರಿ ಅಂತ ದೊಡ್ಡ ರಿಸ್ಕ್ ಹೇಳ್ತೀನಿ. ಅಲ್ಲಿ ಮದುವೆ ಆದ್ರೆ ಏನ್ ಸಿಗತ್ರಿ? ಬೆಳಿಗ್ಗೆ 1 ಪ್ಲೇಟ್ ನಾಷ್ಟ, ಮಧ್ಯಾಹ್ನ 2 ರೊಟ್ಟಿ, ಸಂಜೆ ಮುಂದೊಂದು ತೂತ ಅನ್ನ. ಅಷ್ಟು ತೊಟ್ಟಿ ಇಲ್ಲಿಸ್ಕೊಟ್ಟು ಹೋಗ್ಬೇಕಾರೆ ಹೋಟ್ಲಿಗೆ ಹೋದ್ವಿ ಅಂದ್ರೆ 20 ರೂಪಾಯಿ ಕೊಟ್ಟರೆ ಅವನ ತರ್ತಾನೆ, ಅವನ ತೆಗಿತಾನೆ, ಅವನ ತೊಳಿತಾನೆ, ಮತ್ತು ನಕ್ಕೊಂತ ಹೊರ ಕಳಿಸ್ತಾನೆ ನಮ್ಮನ್ನ. ಅದ ಮದುವೆ ಆಗಿ ಅಂತ ತಿಳ್ಕೊರಿ. ತಿಂಗಳಿಗೊಮ್ಮೆ ರೇಷನ್ ತಂದು ಹಾಕ್ಬೇಕು, ರಾತ್ರಿ ಟೈಮ್ ಟು ಟೈಮ್ ಮನೆಗೆ ಹೋಗ್ಬೇಕು. ಊಟದಾಗ ಸ್ವಲ್ಪ ಹುಚ್ಚಿ ಉಪಾಯ ತೆಗಿತ್ ನೋಡಮ್ಮ, ಕಾಲು ಕಡಿಮೆ ಆಗಿತ್ತು ನೋಡಮ್ಮ ಅಂದ್ರೆ ಚೇಂಜ್ ಹೊಡೆದ್ರು ಬಡಿಸ್ಕೊಮ್ಮೆ ರಿಸ್ಕ್ ಬೇಡ ನಾವು. ನಂದು ಬಿಡ್ರಿ, ನಿಮ್ದು ಇದು ಆಗತ್ತೇನ್ರಿ? ಅಯ್ಯೋ ಅದು ಆಗಿಲ್ಲ, ಇದು ಆಗಿಲ್ಲ ಬಿಡ್ರಿ. ಏನ್ ಮಾಡ್ತೀರಿ ಮದುವೆಯಾಗಿ? ಮುಂಜಾನೆ ದೇವಕ್ಕೆ ನಾಷ್ಟ ಮಾಡಿ ಹಾಕಿ, ಮತ್ತೆ ಮಧ್ಯಾಹ್ನ ಕೂಡ ಅಡಿಗೆ ಮಾಡ್ಬೇಕು, ಮತ್ತೆ ರಾತ್ರಿ ಆದ್ರೂ ಚಪಾತಿ ಲಟ್ಟಿಸ್ಬೇಕು. ಇವ್ರು ಉಟ್ಕೊಂಡಿದ್ರೆ ಬಟ್ಟಿ ಬರೀಬೇಕು, ಚೂಲಿ ತಾಡ್ ತೊಳಿಬೇಕು, ಇವ್ರು ಹಂದಿ ತರಿಸ್ಬೇಕು, ಅಡಿಗೆ ಹಾಕ್ಸ್ಬೇಕು, ಅದು ಹಾಕ್ಸ್ಬೇಕು, ಅದು ಬಡಿಸ್ಬೇಕು. ಯಾರು ಹೇಳಿದಾಡ್ರಿ? ಸಲ ಹಚ್ಕೋಗು 5 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಟ್ಟು ಬಿಡಿಸ್ಬೇಕಲ್ಲ. ನಾವು ಒಂದು 3 ತೆಗೆದಿಟ್ಟು ನಮ್ಮ 16 ತೆಗೆದಿಟ್ಲಿಕ್ಕೆ ಎಲ್ಲ ನೋಡ್ಬೇಕು ಲಿಸ್ಟ್. ಹೋಗಿ ಬಿಡ್ರಿ, ಮದುವೆ ಆಗಿಲ್ಲ ಅನ್ನಂಗ ಮಕ್ಕಳು ಎಷ್ಟು ಮಂದಿದೆ? ಮದುವೆ ಆಗಿಲ್ಲ ಅಂತ ಮಕ್ಕಳೆಲ್ಲ ಬರ್ತಾವ್ರಿ. ಮದುವೆ ಆಗಿ ಕೂಡ ಸರಳ ಮಕ್ಕಳು ಹಿಡಿಬೇಕು. ನೀವು ಏನ್ ಮಾತಾಡ್ತೀವಿ? ಮದುವೆ ಆಗಿಲ್ಲ ಮಕ್ಕಳು ಹೆಂಗ್ ಹಿಡಿತಾರ? ಅಡೇನಂತಿಕ್ಕಿ ನೀ ಅಡಿಲಿಲ್ಲ ಅಂತಂದ್ರೆ ಕುಂತ್ ನಾ ಅಡಿಲೇನು ಅವ್ರನ್ನ ಬೇಡಿ. ಮಕ್ಕಳು ಅಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಲ್ಲ ಅಂತ ಹಿರಿಯರು ಹೇಳಿ ಸಾಕಾರ್ರಿ. ಡಾಕ್ಟರ್ ಅಂತ ಹೇಳ್ತೀರಿ, ಏನೇನೋ ಮಾತಾಡ್ತಿರಲ್ಲ. ಮೈ ಮೇಲೆ ಎಚ್ಚರ ಆಯ್ತೋ ಇಲ್ಲ? ಎಚ್ಚರ ತಪ್ಪು ಮಾತಾಡೋಕೆ ನನಗೇನು ಹುಚ್ಚ ಹಿಡ್ದಿಲ್ಲ. ಇದ್ದಿದ್ದಾಗ ಎದಿ ಗೊತ್ತು ಮಾತಾಡೋ ಎಚ್ಚರ ಪದಿಂದ ಮದುವೆಗಿಂತ ಮುಂಚೆ 3 ನಿಮಿಷದ ಸುಖಕ್ಕೆ ಆಸೆ ಪಟ್ಟು ಮಕ್ಕಳನ್ನ ಹರಿದು ಮಣ್ಣಾಗಿಟ್ಟು ಮತ್ತು ನಾನು ಸಮಾಜದಾಗ ಮಾಡುವಂತರ ಮಗಳು ಅಂತ ಎದಿ ಬಿ ಸಡ್ಡಾಡ ಹುಡುಗಿಯರನ್ನ ಏನ್ ಸಂಬಂಧಿ ನೋಡಿದ್ರೆ ನಾನು ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕ್ರ ಮದುವೆ ಹಾಕಿನಿ, ಇಲ್ಲ ಅಂತಂದ್ರ ಒಂಟಿಯಾಗಿರ್ತೀನಿ ಅಂದೆ. ನೀನು ಒಂಟಿಯಾಗಿರ್ತೀನಂದ್ರೆ ಈ ಸಮಾಜ ನಿನಗೆ ಕೊಡ್ಬೇಕಲ್ಲ. ಯಾರ ಮನೆ ಹಾಕಲಿ ಸಡ್ಲ ಐತಿ, ಯಾರ ಗಂಡ ಹೇಳ್ತಿ ನಡ್ಬೇಕು ಜಗಳ ಹತ್ತೈತಿ, ಎಂದವ್ರ ಸಂಸಾರದ ಗಟ್ಟಿ ಅಲ್ಲೇಳಿಸಿ ಅವ್ನು ಹೇಳ್ತೀನಿ ನಾನು ದತ್ತಿಸ್ಕೋಬೇಕನ್ನೋ ಕಾಮುಕನ ಮಕ್ಕಳ ಹೆಚ್ಚಾಗ್ಯಾರ ಈಗಿನ ಕಾಲದಾಗ. ಅಂದಾಗ ಅಮಲ್ ಬೇಬಿ ಸಕ್ಕರೆ ಗುಂಡಿ ನೀನು ಒದಗಿ ಹೇಳ್ತೀಯ ಬಂಗಾರಿ ಕೂಡ. ಇಷ್ಟೆಲ್ಲ ಬೋಧನೆ ಹೇಳೋ ನೀ ಹೂ ಅಂದ್ರ ನಿನ್ನ ಮದುವೆ ಹಾಕಿನೋ. ಇದು ಕರ್ಮ ಕ್ಯಾರ ಹಾಕಿಸ್ಕೊಡ್ದಂತ ಇದಕ್ಕೆ ಇನ್ನೊಂದು 20 ವರ್ಷ ಒಟ್ಟ ಮದುವೆ ಆಗಲ್ಲ. ಇಲ್ಲ ನನ್ನ 3 ಬಂತ 26 ಕಾಲ ಇಲ್ಲ ನಾ ಸನ್ಯಾಸಿ ಅಲ್ಲ. ಲೇಟ್ ಆಗಂದ್ರಿ ನೀವು. ನಿನ್ನೆ 6:30ಗೆ ಮಣ್ಣು ಹಾಕ್ರಿ ಹುಡುಗಿ ಪಾಪ ಹುಡುಗಿಗೆ ಮಗನ ಸಿಗ್ಲಿಲ್ಲ ನೋಡ್ರಿ.
ಆಗೈತಿ, ನೀ ಯಾಕೆ ಬದುಕಿ ಮಾಡಬಾರ್ದು ಸಾಯಿ ಅಂತ ಯಾವ ಕಟ್ಟಪ್ಪ ಮಾವುಗಳ ಕರೆ ಹೇಳಿ ಸಾಯಿ ವಯಸ್ಸ ನಂದು. ನೀವು ಹೇಳುವಯ್ಯಪ್ಪ ಮ್ಯಾಲ ಕೂತಿರಲ್ಲ, ಸಾಯಿ ವಯಸ್ಸ ನಂದು ಹೇಳು. ಅವರೇ ಹೇಳ್ತಾರೆ, ನಾ ಹೇಳ್ತೀನಿ ಕೇಳಿಲ್ಲ. ಯಾಕಲೇ ಕೂತಾಡ್ತೀರಿ? ಹೊಳ್ಳ ಹುಟ್ಟಕ್ಕ ಇದೇನು ಹುಲ್ಲು ಜೀವ ಅಲ್ಪ, ಶ್ರೇಷ್ಠವಾದ ಮನುಷ್ಯ ಜನ್ಮ ಐತಿ. ಇದ್ರ ಹುಟ್ಟಿರೋ ಮಗ ಸ್ವಲ್ಪ ತಿಳಿದು ನಡಿ. ಯಾಕೆ ಕೂತಾಡ್ತೀರಾ? ಎರಡು ಬೇಕು ನಿಮ್ಗೆ. ನಾನು ಕೇಳ್ರಿ, ಕೊಡ್ಲಿಲ್ಲ ರುಂಡ ಕಟ್ಟು ಮಾಡಿಡ್ತನ್ನ ಸಾಯ್ಬ್ರ ನಿಮ್ಮ ಮಾತಾಡ್ರೆ ಸದ್ಯಕ್ಕೆ ಸಾವಿಲ್ಲ, ಸೂಳೆಗೆ ಸುಖವಿಲ್ಲ. ನೀವೊಬ್ಬ ಬಡಿಸ್ಕೋರ ನಾನು ಬಡಿಸ್ಬೇಡ ಹೋಯಪ್ಪ, ಹಂಗಲ್ಲದು ಸುಳ್ಳಿಗೆ ಮೈಬಿ ಓಚ್ ಒಲೇಸು ನೀ ಮಾಕುಡಿಸಿ ಆಗಿ ನಾ ತೀರ ಕಡಿಸಿ ಆಯ. ನೋಡ್ರಪ್ಪ ನೋಡ್ರಿ, ನಾ ಎಲ್ಲಿ ಇಲ್ಲಿ ನನ್ನ ಇಷ್ಟೊತ್ತನ ವರಸೆ ಇಲ್ಲ ನಾ ಕದ್ದಿದ್ರಿ. ನಾ ಇದ್ದಲ್ಲಿ ತಾನಾಗಿ ಬಂದೈತಿ, ಏನು ಚಂದ ಐತಿ ಯವ್ವಾ. ನಿಮ್ಮ ಕೊರಳಾಗ ತಾಳಿಲ್ಲ ಅಂತ ನೋಡಿದ್ರೆ ಹೊಟ್ಟೆ ಕಾರ ಕಲಿಸ್ತದೆ. ಯಾಕೇನಾಗಿತ್ತು? ನಿನ್ನ ಕಿಡ್ನಿ ಹಳ್ಳಾಗಿತ್ತು? ಇಲ್ಲ. ಏನು ಸಾಕ್ಸಾಗಿತ್ತು? ಏನು ಏಳು ಸಾಕ್ಸತ್ವೇ ನಿನ್ನ ಗಂಡ? ಯಾಕೋ ಅಣ್ಣ ಈ ಲೋಕ ಬಿಟ್ಟು ಹೋದೆ ಅಣ್ಣ ನೀನು. ವಿತೌಟ್ ಮೇಕಪ್ ನೋಡಿದೆ, ರಕ್ತ ಕಾರ್ಯ ಸತ್ತಿರ್ತಂತೆ. ಅವ ಯಾವ ಗಂಡಸರಿಗೂ ಅಂತ ಸಾವು ಬರ್ಬಾರ್ದು. ನಿಮ್ಮ ಬೇಡ ಎತ್ತೆ ನೀವು ಹಂಗ ಮಾಡ್ತೀರಿ. ಏನ್ ಮಾಡಿ ಗಾಡಿದ್ರೆ ಚಲೋ ಬಡ್ಡಿ ಕೊಡಿಸಿದೆಲ್ಲ ಅಲ್ಮಾರಿಗೆ ಇಟ್ಟಿರ್ತೀರಿ. ನಿಮ್ಮ ಅವನು ಹಳೆ ನೈಟಿ ಇಸ್ಕೊಂಡು ಕೂಡಲಾಗಿ ಎದ್ಕೊಂಡು ನೇತ್ರ ನಾಗವಲ್ಲಿ ಕಸಬರಿಗೆ ತೊಗೊಂಡು ನಿಂತಿರ್ತೀರಿ. ಗಂಡು ಮಕ್ಕಳು ಸಣ್ಣ ಆಯ್ತಿರ್ತಾವ, ಪಟ್ ಅಂತ ಹೋಗಿರ್ತಾರೆ. ಬಾತ್ರೂಮ್ ನೀರು ಸಿಗಲಾರ್ದ ಒತ್ತೇಳಿ ಸತ್ತಂತೇವ. ನನಗೊಂದು ವಾಟ್ಸಪ್ ಮಾಡ್ಬೇಕಿಲ್ವ ಎಣ್ಣ? ನಾಲ್ಕರದ ಜಾಡಿ ವಾಕರ್ ಕಳಿಸ್ತಿದ್ದೆವು. ಅಲ್ಲಿನ ವಿಶ್ವ ರೂಪವನ್ನು ನೋಡಿ ನಮ್ಮಣ್ಣ ವಿಶ್ವವನ್ನೇ ಹೋದ. ಯಾಕೋ ರಾತ್ರಿ ಕಂಡು ಬಾವ್ಯಾಗ ಹಗಲೊತ್ತು ಬಿದ್ದೆಲ್ಲ. ಅಯ್ಯೋ ನಿನ್ನ ಮುಸುಕನಾಗ ಮೋಸ ಮಾಡ್ಯಾರು. ಚೈನಾ ತರ್ಕ ಮೆಸೇಜ್ ಮಾಡಕತ್ತಾವ ಏನಂತ ಹಂಗೆ ಆಗೈತ್ರಿ. ಅವ್ನು ಕೊಡೋರು ಮಾತಾಡೋರು ಯಾರು ಇರ್ಲಿಲ್ಲ. ಸಾಫ್ಟ್ವೇರ್ ಮನೆ ಮುಂದೆ ಅಳಾಕ್ ಹೋಗ್ತಿರ್ಬೇಕ್ರಿ ನೀವು ಬಾಡಿಗೆ ಹಂಗ ಬಂಟಿಗೆ ಉಪ್ಪು ಕಟ್ಟಿಗೆ ಯಾವ ಜೋಕ್ಮಾರ ಹಣ್ಣು ನಾವು ತಾಳಿ ಕಟ್ಟಿಲ್ಲ, ನಾನು ನೀನು ಮದುವೆ ಆಗಿಲ್ಲ. ನೀ ಯಾಕೆ ಹೆಚ್ಚಾಗಿ ಯಾವ ಬಾಡಿ ಅವನಿ ಮಣ್ಣ ಅಲ್ಲಿ ಯಾರು ಮದುವೆ ಆಗ್ತಾರೆ ನಾನು ನಿನ್ನ ಮದುವೆ ಆಗಿಲ್ಲ. ತೂಸಿ ಹೊಳತ್ತು ನನ್ನ ಕುಮಾರಿ, ನಿಮ್ಮ ಹೆಸರು ಗೊತ್ತಾಗ? ನನ್ನ ಹೆಸರು ಕುಮಾರ್. ಬಾಡ್ಯಾನ ಮಕ್ಕಳು ಅವ್ರು ನಿಮ್ಮ ಮನೆಯವ್ರ ಹೆಸರು ನೀ ಮಾಡ್ಕೊಂಡು ಅದೇ ಹೆಸರು ವಯಸ್ಸಿಗೆ ತಕ್ಕಂಗೆ ಇರ್ತಾರಲ್ಲ, ಅದಕ್ಕೆ ವಿಚಾರ ಮಾಡಿದೆ. ಸಾಕಲ್ಲಪ್ಪ, ಇದು ಇಷ್ಟೋಗಿನ ಹಾಳು ಹೆರ್ಸಿದ್ ನನ್ನ. ಇನ್ನೇನಾಗಬೇಕು ಈಗಿಲ್ಲ ಅಂತ ಸಗಣಿ ತಿನ್ನೋ ಕೆಲಸಕ್ಕೆ ಇನ್ನೂ ಕೈ ಹಾಕಿ ಆಗಿಲ್ಲ. ನಿಮ್ಗೆ ಗೊತ್ತಿಲ್ಲ, ನಂದು ಒಂದು ಸಲ ಆಗಿಲ್ಲ. ಯಾರು ಬೇಡಂತಾರೆ? ರೋಗಿ ಬಯಸಿದ್ದು ಹಾಲೋಣ, ಡಾಕ್ಟರ್ ಕೊಟ್ಟಿದ್ದು ಹಾಲೋಣ ಅಂದಂಗ ಅಂದಂಗ ಎಂತ ಮದುವೆ ಆಗೋಮ್ರಿ? ಯಾಕೆ ಹೋಗಿ ಯಾಕೋ ಯಾಕ ನೀನು ಮದುವೆ 3 ಅಕ್ಷರ ನಮ್ಗೆ ಓದ್ತಿರ್ತವ್ ನಾವು. ಟಾಯ್ಲೆಟ್ ರೂಮ್ ಇತ್ತಂಗದು. ಒಳಗೆ ಕುಂತವಂಗ ಹೊರಗೆ ಬರ್ಬೇಕನ್ನೋ ಔಷಧ, ಹೊರಗಿದ್ದವಂಗ ಒಳಗೆ ಹೋಗ್ಬೇಕನ್ನೋ ಆಟ. ನನಗೆ ಮಾತ್ರ ಅರ್ಜೆಂಟ್ ಬೇಕು. ಇಲ್ಲಿ ಮದ್ವೆ, ಇಲ್ಲೇ ಫಸ್ಟ್ ಇಡಿಗೆ ಮಕ್ಕಳು. ನನ್ನಿಂದ ನೀವು ಎಷ್ಟು ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ?
ನೀವು ಒಂದು ಹಿಡಿದು ಕೊಡ್ತೀರೇನೆ ಒಂದು ಡಜನ್ ಮಕ್ಕಳು ಅಂತ ಪ್ಯೂರ್ ಗಂಡಸಲ್ಲಿ ಅವನ ಲೋ ಬ್ಯಾಟ್ರಿ ವಿದ್ಯುತ್ ಒಪ್ಕೋಬೇಕಾಗುತ್ತಪ್ಪ ನಾಳೆ ಓಡೇ ತಿರುಗಾಡ್ಬೇಕಾದ್ರೆ ನೀವು ಬರ್ತೀರ ರಮಣಗಳಲ್ಲಿ ಭಯ್ಯ ಅವರು ನಮಗೆ ಏನೊಂದು ಲಕ್ಷ ಕೊಟ್ಟು ಕೇಳಿ ಸ್ವಲ್ಪ ಏಕಕಾಲಕ್ಕೆ 12 ಮಕ್ಕಳು ಬೇಕಂತಕ್ಕಿಗೆ ಒಮ್ಮೆ 12 ಮಕ್ಕಳು ಹಡೆಯಕ್ಕೆ ಹೊಂದಿ ಜೊತೆ ನಾವೇನು ಗಿಡದಾಗ ಹಣ್ಣು 1 2 3 4 5 6 ಕರ್ದರು ಕೊಡ ಅಮ್ಮ ಗಿನ್ನಿಸ್ ದಾಖಲೆ ಮಾಡೋದು ಹೊಟ್ಟೆ ಗಿನ್ನಿಸ್ ದಾಖಲೆ ಮಾಡೋದು ಬೇಡ 12 ನನಗೂ ಕೊಡೋಕ್ಕಾಗಲ್ಲ 12 ನಿನಗೂ ಹಿಡಿಯೋಕ್ಕಾಗಲ್ಲ ಹಿಂಗೆ ಪಾಲ್ತು ಮಾತಾಡ್ಕೊಂಡು ಇಂಗ್ಲೀಷ್ ಹೋಗ್ತೀವಿ ಅರ್ಜೆಂಟ್ ದವಾಖಾನೆ ಹೋಗ್ಬೇಕು ನಾವು. ಎದಕ್ಕೆ ಅಲ್ಲೊಂದು ಫೈಲ್ ಸಪ್ರೇಷನ್ ಮಾಡಿದ್ದೆ ಹೊಲಿಗಿನ ಹಾಕಿಲ್ಲ ಹಂಗೆ ಅದೇನು ಪೇಷಂಟ್ ಬದುಕೈತು ತಿಂಗಳು ಹಿಂಗೂ ಹೋಗ್ಬಿಡ್ತಾವ ನನ್ನ ಕೈಯಾಗ ಅದೇನು ಸಾಯಕ ಬರ್ತಾವ ನಮ್ಮ ದವಾಖಾನೆಗೆ ಅದ ಗೊತ್ತಾಗೋದಾಗಿತ್ತು ಅಲ್ಲಿ ನಿಮ್ಮ ದವಾಖಾನೆಯಲ್ಲಿ ಐತಿ ಸುಡುಗಾಡಿನಾಗ ನಿಮ್ಮ ಹೆಸರು ಐ ಎಮ್ ಡಾಕ್ಟರ್ ಹುಚ್ಚ ಆಪರೇಷನ್ ಸಕ್ಸಸ್ ಪೇಷಂಟ್ ಫೇಲ್ ಮೀನಾಕ್ಷಿ 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 ಒಂದು ಹರಿದಿ ನೆನ್ನಿ ಈಗ ಕಾಮಾಕ್ಷಿ ಯಾರು ಅಯ್ಯವ ದವಾಖಾನೆ ಎಲ್ಲಿ ಅಂತ ಕೇಳಿ ಸುಡಾಡ ಅಂತಾನ ಹೆಸರು ಕೇಳಿ ಹುಚ್ಚ ಅಂತಾನ ಕರೆನ ಹಾಪೈತೆ ನೀನು ಏನಾರ ಯಾಕಾಲಿ ನನಗೆ ಮಾತ್ರ ಗಂಡು ಸಿಕ್ಕ ಸಾಕು ಏನ್ರಿ ಅರ್ಜೆಂಟ್ ಬರೀರಪ್ಪ ನೀನು ಹೆಣ ಹೇಳ್ತೀನಿ ನೀ ಬರ್ಬೇಕಾದ್ರೆ ಮುಂದೆ ಹುಡುಗರು ಕರ್ಕೊಂಬನ್ನಿ ಯಾಕ ಅಕ್ಕರ್ ಬಂದ್ರೆ ಸರಿ ಅಂತ ಅನ್ನಕ್ಕ ನಾನು ನಾರ್ಮಲ್ ನೋಡಿದ್ರೆ ಬಾಯ ರಕ್ತ ಬರ್ತೈತಿ ನೀನು ಸುಂದರವಾಗಿ ಚಂದಿಲ್ಲ ನೀ ಕನ್ನಡ ಆಗುತ್ತ ಬಿಡು ಬಿಡು ಅಪ್ಪಿ ಅಪ್ಪಿ ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಅವು ದೇವುಗಳು ಕಾಣ್ತಿರ್ತಾವ ಹೋಗ ಇಲ್ಲಿ ನೀವು ಹುಡುಗರಿಗೆ ಎದುರಿಸಕ್ಕೆ ಹೋಗೋಣ ಮತ್ತು ನಾಳೆ ಪಾಪ ಮಮ್ಮಿ ಬಾಯಿ ಬ್ಯಾಡ ಪಪ್ಪ ದೇವ್ರಿಗೆ ಪಪ್ಪ ಅಲ್ಲಿ ಹಂಗೆ ಮಾಡಿ ಅಂತಿರ್ತೀವಿ ಬರೋದು ಬರೀ ಸಿಂಗರೇ ನನಗೆ ಅರ್ಜೆಂಟ್ ಬರೀಬೇಕು ಮತ್ತೆ ಸಾರಿ ನಾನು ನಿಮ್ಮಂತ ವಯಸ್ಸಿನ ಹುಡುಗಿಯರನ್ನೆಲ್ಲ ಮದುವೆ ಆಗಲ್ಲ ಇನ್ನೇನು ಪುಣ್ಯಾಗ ಹೋಗ್ತಾರ ಮುದಿಕಾಗಿ ಬಾಳ್ ಕೊಡ್ಬೇಕನ್ನೋ ದೊಡ್ಡ ಆಸೆ ನೀವು ತಪ್ಪು ತಿಳ್ಕೊಂಡಿರಿ ನನಗೂ ವಯಸ್ಸು ಭಾಳ ಆಗೈತಿ ಮಂದಿ ಕಡೆ ಚಂದ ಕಾಣ್ಬೇಕಲ್ಲ ಅದಕ್ಕೆ ಮೇಕಪ್ ಹಾಕೊಂಡೆ ಸೀದಾ ಕೇಳಿದ್ರೆ ಇದನ್ನ ಹೇಳ್ತಿದ್ದೇನೆ ಎದ್ರ ದಾರಿಗೆ ಹೋಗ್ಬೇಕು ನಾವು ಅವಾಗ ಸಾಕಿ ಹೊರಗೆ ಹೊರಟವ ನಾ ಹುಟ್ಟು ನನ್ನ ಮಗ ಮುದುಕ್ಯಾರ ಮದುವೆ ಆಗತ್ತ ನಾನು ವಯಸ್ಸಿನ ಹುಡುಗಿಯರ ಮದುವೆ ಬಂದಾಗ ಮದುವೆ ಆಗಲ್ಲ ಯಾಕ ಸಮಸ್ಯೆ ಅದ ಏನ್ ಸಮಸ್ಯೆ ಆಂತರಿಕ ಸಮಸ್ಯೆ ಅದ ಅದ ಏನ್ ಆಂತರಿಕ ಸಮಸ್ಯೆ ಬೈಸಂತ ಬಡ್ಸಕ್ ಬರಲ್ಲ ಬಳಸ್ಬೇಕು ಬೇಕು ಬೇಕು ಇದ್ದಿದ್ದು ನೀವು ನೋಡ್ರಿ ನೀವೇನು ಮೊದಲು ಕರ್ಕೊಂಡು ನಂಗೆ ಕಾಣಂಗಿಲ್ಲ ಮ್ಯಾಗ ಕೆಲವು ಮಂದಿ ಏನು ಕಾಣಂದೇವ ಕೆಲವೊಂದು ಹಲ್ಕಟ್ಗಿರಿ ಗೊತ್ತಾದ್ಮೇಲೆ ಈ ಬಾಡ ಹಿಂಗಾದ ಅಂತ ಗೊತ್ತಾಗೋದು ನಾನು ಮೊದಲು ದಷ್ಟಪುಷ್ಟವಾಗಿ ಇದ್ದೆ ಇಲ್ಲಿ ಮಗನ ಹೋಗ್ಬೇಕಾದ್ರೆ 3 ದಾರಿ ಕೂಡ್ತಾವಲ್ಲ ಯಾರೋ ಬಾಡೆ ಮಕ್ಕಳು 2 ನಿಂಬೆಹಣ್ಣು 3 ತಾಸು ತಿಂತಿದ್ರು ಯಾವ ರೇಷನ್ ಉದುರಿಸ್ಕೊಂಡೋಗ್ಯಾರ ರಾತ್ರಿ ಸ್ನ್ಯಾಕ್ಸಿಗೆ ಟ್ರಿಪಲ್ ಮಾಡಿ ಒಳ್ಳೆ ಹಾಸ್ಪಿಟಲ್ ಇಲ್ಲಿ ವಿಡಿಯೋ ಮಾಡತ್ತೀನಿ ಒಳ್ಳೆ ಹಾಸ್ಪಿಟಲ್ ಬ್ರಹ್ಮ ರಾಕ್ಷಸಿ ಕುಂದ್ರಿಸಿದ್ರು ಅಂತ ಕೋಳಿ ಓ ನಿಮ್ಮ ಹಳೆ ಯಾವ ಇರ್ತದೆ ಅದೇ ಹಳೇ ಅದು 19 ವರ್ಷ ಹಾಕಿನ ಹಿರಿಯರು ಪ್ರಿಯ ಹಿಂಗೆ ಹೆಂಗಸರ ಹತ್ರ ಬಂದು ಬಂದ್ಬಿಡ್ತಾಳ ದೂರ ಹೋದ್ರೆ ಹೋಗ್ತಾಳ ಹತ್ತಿರ ಬರ್ತಾ ದೂರ ಹೋದ್ರೆ ಹತ್ತಿರ ಮಗ ಜೀವನ ಅರ್ಧಂಬರ್ಧ ಆಗೈತ್ರಿ ಅದ್ರಾಗೂ ಚಟ ಕುಳಿತಂದ್ರೆ ಮುಂದೆ ಹೊಯ್ಕೊಂಡು ಕುಂದಿರ್ತೈತೆ ಪಾಪಕ್ಕೆ ಬಾಯಿ ಸತ್ಯಕ್ಕೆ ಏನ್ ಮಾಡ್ತಾರ ಏನ್ ಹಾಕಿದ್ದೀನಿ ಅಕ್ಕ ರಾತ್ರಿ 4 ಗಂಟೆಗೆ ಎದ್ದು ಕುಂತಿರ್ತಾಳ ಈಳು ನನ್ನ 3-4 ಸೆಕೆಂಡ್ ನರ ಕಟ್ಬಿಡ್ತೀನಿ ಈಗ ಹಂಗ ಮಾಡ್ತಾರೆ
ರಾಧಾ ಕಾಯಿ ತಿಂತಾಳೆ ಅಂತ ಓಹೋ ನಾನೇ ರಾಧೆ. ನಾನೇ ಶ್ರೀಕೃಷ್ಣ ಕೊಡೋದೊಂದಿಲ್ಲ ಅಷ್ಟೇ ಈಗ ಅಯ್ಯೋ ನನ್ನ ಕೃಷ್ಣ, ನಿನಗೆ ಯಾಕೆ ಬೇಕಪ್ಪ ಕೊಳಲು? 16,000 ಮಂದಿ ಗೆಳತಿಯರು ಇರಬೇಕಾದ್ರೆ ಆ ಕೃಷ್ಣ ಪಾಸಿಟಿವ್ ಹುಡುಕ್ತಾರೆ ನೋಡ್ರಿ ನೆಗೆಟಿವ್ ತೆಗಿಯೋರಿ ನೀವು ಹೊರಗಡೆ ಯಾವ ಶೀಟಿಗೆ ಗೊತ್ತಾಗ್ತದೆ ಯಾಕೆ? ಅದು ತಿಂಗಳಿಗೊಮ್ಮೆ ನಾಯಿಗೆ ಇಂಜೆಕ್ಷನ್ ಮಾಡಿದ್ರೆ ನಿನಗೆ ಇಂಜೆಕ್ಷನ್ ಮಾಡ್ಕೊತೀರ ಅಂದ್ರೆ ನನಗೆ ನಾಯಿ ಹಚ್ಚಿ ಬಟ್ಟ ನಾಯಿನ ಮಾಡಿಟ್ಟು ಅದು ಉದಾಹರಣೆನೇ ತಪ್ಪು ಕೊಟ್ಬಿಡ್ತೀನಿ ಇದ್ದಿದ್ದಂಗೆ ಹೇಳಿದ್ರೆ ಅದು ಅದಲ್ಲವೇ ಅದು ಅದಲ್ಲ ನಿನ್ನ ಮಕ ಯಾಕೋ ಬಾಪನ್ ಕಾಣಕತ್ತೈತಲ್ಲ ಕಂಗ್ರ್ಯಾಚುಲೇಷನ್ ನೀವು ಮುಸುಳಿ ನೋಡಿದ್ರೆ ನಿಮಗೆ 6 ತುಂಬಿ 7 ತನಕ ಕಾಣಕತ್ತೈತಿ ಅನ್ನಂಗಿದೆ ನಿಮ್ಗೆ ಚಾಚುಲ ಏನು ಮಾಡ್ತಲ್ಲ ಇಲ್ಲ ಒಂಬತ್ತು ಬೇಕು. ಹುಡುಗಿ ಗಿನ್ನಿಸ್ ದಾಖಲೆ ಮಾಡ್ಬೇಕಂತ ಹೇಳಿ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡ ದೊಡ್ಡವಾದ ನೀನು ನೋಡಿ 9 ಫಿಗರ್ ಮೇಂಟೈನ್ ಮಾಡಿ ಅಲ್ಲ ಸಂತೂರ್ ಮಮ್ಮಿ ಅಲ್ಲ ಮತ್ ನಾನು ನಿಮ್ಮ ಅವ್ರು ಅಡ್ವರ್ಟೈಸ್ ತೋರಿಸಿದ್ದೆಲ್ಲ ಕರೆ ಆಗಂಗಿದ್ರೆ ಎಲ್ಲರೂ ಚಂದ್ರಾಮನ್ ಚುಕ್ಕಿಯಾಗ ಹೇಳ್ತಿದ್ರು ನಿಮ್ಮ ರಹಸ್ಯ ಬೇರೆ ಅದಾವ. ಏನು ಈ ನೀಲಂಬರಿ ಪಿಕ್ಚರ್ ನೋಡಿ ಎಲ್ಲಿ ನೀವು ನೋಡುತ್ತಾ ಹಳೆಯವರು ಆದ್ರೆ ಮುದುಕಿ ಗಾಡಿ ಕರ್ಕೊಂಡು ಇಲ್ಲಿ ಗಂಡಸರು ಕಟ್ಟಿಗೆ ಮನಗಿಸಿ ಹಂಗ 6 ತಿಂಗಳು 3 ಬಾಟ್ಲಿ ರಕ್ತ ಕುಡಿತಾ ಇದ್ದಿ ಏ ಡಾಕ್ಟ್ರೆ, ನಿಮ್ಮ ಹತ್ರ ಜಗಳ ಮಾತಾಡ್ಬಿಟ್ಟು ಬೇರೆ ಮಾತಾ ಇಲ್ಲ, ಇಲ್ಲಿ ಮನುಷ್ಯ ಇರೋದ ಹಿಂಗಾಗಿ ಹಂಗಾಗಿ ನೀವು ಮನೆಯ ಪೇಷಂಟ್ ಸುತ್ತಿಲ್ಲ ಅಂದ್ರೆ ಹೊರಗಿನ ಪೇಷಂಟ್ ಸುತ್ತ ಬರ್ತಾರ ಮಗ ಬಂದ ನನ್ನ ರಾಜ್ಯ. ಈ ಬೋಸುಡಿಕೆ ನಮ್ಮನೆಗೂ ಕುಂಕುಣಿ ತೆಗೆದಿರ್ತೈತೆ ಬಾಲೆ ಬಾ ನಿಮ್ಮ ಮೌನ್ ರೈಲ್ವೆ ಜಂಕ್ಷನ್ ನಿನಗೇನು ಗೊತ್ತಾಗ್ಲಿ ಒಂದ್ ಇಂಜಿನ್ ತೆಗೆದು ಮತ್ತೊಂದು ಇಂಜಿನ್ ಜೋಡಿಸ ಬಿಡ್ತಾರೆ ಈಗ ಬಾದು ಡೋಲಾಗ್ ಬರ್ಸಕತ್ತಿಂದಲ್ಲ ಹೊರದು ಬಿಡ್ತು ಮಗ ಅದಕ್ಕೆ ತಬಲಾಕ್ ಶಿಫ್ಟ್ ಆದ್ನಿ ಒಂದ್ ಹರಿದುಗಳು ಒಂದ್ ಬೇಕಂದ್ ಅಯ್ಯೋ ಮಾಡು ಇಲ್ಲೇ ಇದಿಲ್ಲ ಇವತ್ತರ ತೆಗಿಲೆ ಬಾಲೆ ನಿನ್ನ ನೋಡ್ಕೊಂಡು ಹೊಟ್ಟೆ ಬುಲೆಟ್ ಆನ್ ಆಗೇ ಬಿಡ್ತೈತಿ ಪುಡು 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 ಹೋಗ ಅಲ್ಲಿ ಚೊಳಚು ಕೊಡ್ರೋಡಿ ಏನ್ ಭಯ್ಯ? ನೀನು ಬಾ ಯಾಕ ಅಲ್ಲಿ ಹಂದಿ ಬಾಳ ಇರ್ತಾವಪ್ಪ ಅಂದ್ರೆ ನಾ ಹಂದಿ ಹಿಡಿಯವ ನಿಮ್ಮ ಅಣ್ತಂದ್ರೆ ನಿಮ್ಮ ಮಾತ ಕೇಳುವವು ನಿಮ್ಮ ಅತ್ತಂಗ ಯಾರು ಮಾತು ಕೇಳ್ತಾವ ಮತ್ತೆ ಎಲ್ಲಿಗಳು ಸಿದ್ಯ ಇವ್ರು ಮಾತು ನಂಬಡ್ಲ ನೀವು ಅವ ತಂದಿಲ್ಲ ಅಂದಾಗ ಅಲ್ಲಿ ತಲೆ ಕೆಟ್ಟ ತಲೆ ಸರಿ ಇಲ್ಲ ಹುಚ್ಚ. ಹೌದೌದು ಇದು ಹಾಪಾದಂಗ ಆಗ್ಬಿಟ್ಟೆ ಬೆನ್ಸಿದು ಯಾಕಂದ್ರೆ ಇಷ್ಟು ವಯಸ್ಸಾದ್ರೆ ಇನ್ನೂ ಮದುವೆ ಆಗಿಲ್ಲಲ್ಲ ಹುಚ್ಚಿಡಿಸ್ಕೊಂಡ್ಬಿಟ್ಟಾಳಕ್ಕಿ ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನಿನಗೆ ಯಾರು ಮದುವೆ ಆಗಿಲ್ಲ ಅಂದ್ರೆ ನನಗೆ ಬಿಡ್ಲ ಕರ್ಮ ನಾನು ಬಾಳು ಕೊಡ್ತೀನಿ ನಿನಗೆ ನಿನ್ನ ಮಾಡ್ಕೊಂಡು ನಾ ಏನೋ ಮಾಡ್ಲಿ. ನೀ ಏನೇನೇನೇನು ಮಾಡ್ಬೇಡ ಎಲ್ಲ ನಾನ ಮಾಡ್ತನು ಎಲ್ಲ ಅವನ ಮಾಡ್ತಾನ ಮಸ್ತ್ ಐತ್ ನೋಡಿ ಇಬ್ಬರದು ಜೋಡಿ ಅವ ಮಾತಿಗೂ ಮಾಯನ್ ಡಾಕ್ಟರ್ ಹುಚ್ಚ ಅಂತ ನೀನು ಅವ್ನು ಕಟ್ಕೊಂಡ್ಮ್ಯಾಗ ನಾನು ಡಾಕ್ಟರ್ ಅಂತೀವಿ ಹುಚ್ಚಿ ಅವಕಾಶಲಿ ಮೆದುಳು ಕಿವಿಯಾಗ ಬಂದು ಹುಟ್ಟು ನೋಡುದು ನಿಮಗೆ ಹುಟ್ಟು ಹುಚ್ಚ ನನ್ನ ಮಕ್ಕಳ ಹುಡ್ತಾವ ವೈದ್ ಆಸ್ಪತ್ರೆ ಹೋಗಿ ಬಂದು ನಡಿ ನೀನು ಬಾ ನಮ್ಮಿಬ್ಬರದ್ದು ಬೇಬಿ ಕಟಿಂಗ್ ಮಾಡ್ಬೇಕಲ್ಲ ಅದು ಕಟಿಂಗ್ ಅಲ್ಲ ಸೆಟ್ಟಿಂಗ್ ಯಾವ್ದೋ ಒಂದು ಫಿಟ್ಟಿಂಗ್ ಮಾಡ್ಬಲೆ ಸಿದ್ಯ ಏನೋ ಒಂದು ಅನ್ನ ಅದಕ್ಕೆ ಏನೋ ಒಂದು ಅನ್ನತಾನ ಯಾವಲೇ ಒಂದು ಚೌಕಡಿ ಕೊಟ್ಟವ ಸಣ್ಣ ಮಲಕ ಚಪ್ಪಲೆ ಹೊಡ್ರು ಇವತ್ತೊಂದು ಮಾತು ಹೇಳ್ಬಿಡ್ತೀನಿ ಕೇಳ. ನನ್ನ ಜೀವನದಾಗ ನಾ ಮದುವೆ ಅಂತ ಆದ್ರ ಹುಚ್ಚಿ ಜೂನ್ದಾಗ ಯಾಕಡೆ ಬಿಸಿಲು ಭಾಳ ಇರ್ತೈತಿ ಡಿಸೆಂಬರ್ದಾಗ ನಾವು ಥಂಡಿ ಬಿಟ್ಟಿರ್ತೈತಿ ಅವಾಗ ಇದೇ ಕ್ಯಾತ ಇಲ್ಲ ಜೀವನದಾಗ ಅಂದಿದ್ದು ನಿಮ್ಮವ್ರು ಬಿಡಿಸಿ ಮಾತಾಡಿ ಪಗಾರ ಕೊಡ್ತಾರೆ ಪುಗುಸಟ್ಟೆ ಅಲ್ಲ ನಮ್ಮಕ್ಕೆಲ್ಲ ಹೆಚ್ಚಿಗೆ ತಗೊಂಡು ಬಾಯಿ ಮುಚ್ಕೊಂಡು ನಿಂದ್ರು. ಜೀವನದಾಗ ಮದುವೆ ಅಂತ ಆದ್ರ ಅದು ನಿನ್ನ ಅದೇನು ಚಪಾತಿ ಸುಳ್ಳು ಭಯ ಅದೇ ಪುಡಿಸ್ ಬಂದಿತ್ತಲ್ ಬಾಬಾ ಕೈಯಾಗ ಕಮಲ ಕೊಟ್ಟರು ಕಂಟ್ರೋಲ್ ಆಗೋಲ್ಲಾಗಿತ್ತಿ ನೀನು ಅದಕ್ಕೆ ಬಾಯಾಗ ಉಳ್ಳಾಗಡ್ಡಿ ರಸ ಇಡ್ಬೇಕು ಇಲ್ಲ ಬಾಯಾಗ ಬೂಟ್ ಇಟ್ಟಿರ್ ಗಪ್ಪ
ಏನು ಹೋಮಿಯೋಪತಿಕ್ಕೋ ಆಯುರ್ವೇದಿಕ್ಕೋ ನಮ್ಗಿದು ಹಿರಿಯರ ಬದುಕಿದು. ಅತಿ ನನ್ನ ಮದುವೆ ಹಾಕಿ ನನ್ನೆಲ್ಲ ಖುಷಿ ಬಂದು ಖುಷಿ. ನಮ್ಮ ಸೈಡ್ ನರ ದೌರ್ಬಲ್ಯ ಅಂತಾರ. ನಮ್ಮ ಸೈಡ್ ಅನ್ನಲ್ಲ, ಅಲ್ಲಿ ರಾಮದುರ್ ರೋಡ್ ಹೋಗು, ಅಲ್ಲಿ ಅವು ಇಲ್ಲ. ಅಲ್ಲಿ ಟೆಂಟ್ ಹಾಕೊಂಡು ಕುಂತಿರ್ತಾನಪ್ಪ, ಒಟ್ಟ ಮಕ್ಕ ತೋರಿಸಲ್ಲ, ಭೂಂಗ ಅಷ್ಟು ಹೊರಗೆ ಬಿಟ್ಟಿರ್ತಾನವ. ಬರ್ಸೆ ನಾವು ಅಲ್ಲಿ ನರ ದೌರ್ಬಲ್ಯ, ಆ ಪಲ್ಯ ಈ ಪಲ್ಯ ಅಂತ. ನನ್ನ ಹೆಸರಲ್ಲಿ 50% ಡಿಸ್ಕೌಂಟ್ ನಿಮಗೆ. ಅಂದ್ರೆ ನೀ ಎಷ್ಟು ಸಲ ಹೋಗಿ ಬಂದಿ? ನಂದೇ ಇಲ್ಲ ದವಾಖಾನೆ ಕಾಯಂ ಅಲ್ಲೇ. ಏ ಅಮ್ಮ ನಡಿ, ನಾವು ಹೋಗಿ ಜಾತ್ರೆಗ ಜಿಲಿಬಿಲಿ ತಿಂದು ಬರೋಣ. ಆ ಮಗಳಿಗೆ ಬದ್ನಿಕಾಯಿ ಬಜ್ಜಿ ಗಿರ್ಮಿಟ್ ಬಿಟ್ರೆ ಬೇರೆ ಹೋಗ್ತಿಲ್ಲ. ಅವನಿಗೆ ಇವನು ಪಿಜ್ಜಾ ಬಾಬು ತಳಲೆ ಅವ ಸಮೋಸದಾಗ ರೌಂಡ್ ಅನ್ನು ಕತ್ತಿ ಇಟ್ಟು ಕೊಡ್ತಾರದು. ಇಲ್ಲಪ್ಪ, ಜಾತ್ರೆ ನಿಮ್ಮ ಚಕ್ಲಿ ಬಿಟ್ಟ ಮುದ್ದಕ್ಕೆ ಬಿಟ್ಕೊಂಡು ಹೋಗ್ತಾರ. ಅದರಲ್ಲಿ ಗುಂಡಕ್ಕೆ ಬ್ರೆಡ್ ಇರುತ್ತೆ, ಅದ್ರ ಮೇಲೆ ನಾಯಿ ಕಾಕದಂಗೆ ಇರುತ್ತೆ. ಇವರು ಅದನ್ನು ಬಿಸಲಾಗಿ ಎಸಳು ಮಾಡಿ ತಿಂತಾರೆ. ನಾಯಿ ತಿಂತೀಯ? ಏ ಕಟಕಿ ಚೆನ್ನಾಗಿ ಮಗ ಐಸು. ಓ ಬದಾಮಿ ಐಸೋದ್ಯ. ನನ್ನ ಕೊಯ್ದೋಳು ಡೈಮಂಡ್ ಕಣೆ. ಅದಕ್ಕೆ 1.5 ಲಕ್ಷ ದಾಟೈತ್ರಿ ಅದು ಬಂಗಾರ. ಇವು ಕಾಯಿ ಬಂಗಾರ ಎಲ್ಲ ಬಂಗಾರ ವರ್ಷದಲ್ಲಿ ಹೊಯ್ಕೊಂತ ಹೋಗ್ಬೇಕೇನು ನೀನು ಐಶು ಮಾಡೇಶ ನೀವಿಬ್ರು ಪಿಕ್ಚರ್ ನನಗೊಂದು ಪೀಸ್ ಪಾಟ್ ಪಾಠ ಅಣ್ಣ ಮುಚ್ಕೊಂಡು ಎಲ್ಲಿ ಕೊಟ್ಟು ಎಲ್ಲಿ ಮುಗಿಸೋದು ಒಂದು ಸಣ್ಣ ಪಾಠ ಯಾವ್ದು ಮಾಡ್ತಿ? ನಾನು ಬುಲ್ಲಿಯಾಗಿ ನಿಮ್ಮಿಬ್ಬರಿಗೂ ಪಾಪಸಿ ಕೊಡಿಸ್ಲಿ. ನೀ ಮನೆ ಕುಡಿಸಿದ್ ಮಾನಸ್ತಾರ ಮೂಗನ ಇಳಿಯಾಕತ್ತ ಮುಚ್ಕೊಂಡು ಉರಿಯಾಕತ್ತ ನೋಡ ಹಿಂದೆ ಹೋಗಿ ನಮ್ಗೆ ಯಾಕೆ ಉರಿತೈತಿ? ದಿಕ್ ಇಲ್ಲಾರ್ದವ್ರು ಒಂದ ದಿಕ್ಕ ಮಗನ. ನಾವೇನು ಜಾತ್ರೆಗೆ ನಿಂತ್ರ 4 ದಿಕ್ಕ ಮಗನ ನಮಗ. ನಿಂದು ಬಿಡು ನೋಡ್ರಿ ಬುಬ್ಬುಣಿನ ಎಷ್ಟು ದಿವಸ ಡಾಕ್ಟರ್ ನಮಗೆ ಬೆನ್ನು ಹತ್ತಿದ್ಲು. ನಮ್ದು ಮೆಮೊರಿ ಕಾರ್ಡ್ ಸ್ವಲ್ಪ ಮಳೆದೇ ಅನ್ಕೊಳ್ಳಿ ಆ ಕಡೆ ಜಂಪ್ ಹಾಕ್ಲಿಕ್ಕೆ. ಜಂಪ್ ಆಗಿದ್ದರೆ ಬೇಜಾರಾಗಿಲ್ಲ. ಏನ್ ಟೇಸ್ಟು ನಿಮ್ಮ ನಿಂದು ಡಾಕ್ಟರ್ನಿಂದ ಒಮ್ಮೆ ಜಾತ್ರೆ ನಾವು ಒಂದು ಸೈನ್ ಮಾಡಿದ್ರೆ 500 ದುಡಿತೀನಿ ಮಗನ. ಆದ್ರೆ ಪೇಷಂಟ್ ಬರ್ಬೇಕಷ್ಟ. ರೊಕ್ಕ ಚೆಕ್ ಮಾಡಕತ್ತ ನಂದು ಹೆಣ ಸಿಂಗಾರ ಆಗಿತ್ತು ಅಷ್ಟೇ ಮಗನ. ನಿಂದು ಕೋಣ್ಯಾಗಿದ್ದ ಕಡಿಗೆ ಹಾಕಿ ಸ್ವಲ್ಪ ಅಂದ ಕೂಡ ಮಠ ಬಂದೆ ಹೊಂಟಾಗ ಸುಮ್ಮನೆ ಬಟ್ಟ ಕೆಣಕಬಾರ್ದು. ನಾ ಕೆಟ್ಟ ಹಾಕು ನನ್ನ ಮಗ ನಮ್ಮ ಜನ ಹೊಡ್ಕೊಂಡು ಇದ ಮಕ್ಕಳು ಹೊಡೆದಾರ ಅಂತ ಕಂಪ್ಲೇಂಟ್ ಕೊಟ್ಬಿಡವನ. ಏ ಹುಚ್ಚ ನನ್ನ ಮಗನೇ. ನೋಡ್ರಿ ನೋಡ್ರಿ ನಮ್ದು ಹಂದಿ ಪ್ರೀತಿ ನೋಡ್ರಿ. ಅವು ಹಂದಿ ಘಟನೆ ಹಿಂಗ ಮುಂದೆ ಹೇಳ್ತಿರ್ತಾವು. ನಮ್ಮ ಚಿನ್ನು ಲೇ ಆಕಿನ ನಾ ಬಿಟ್ಟು ಬೇಗ ಈಗ ನೀ ಆಕಿನ ಹಾಳಾಕತ್ತೀವ ಮಗನ. ನೀ ಸರಿ ಸರಿ ಹೇಳ್ತೀರ ಇವತ್ತು ಬಿಡ್ಬೇಡ ಔಷಧ. बहुत ಯಾರು ಕಣಣ್ಣ? ಓ ಸೆಲೆಬ್ರಿಟಿ ಹಾಕಿರ್ತೀವಿ ಅವರು. ನಿಮ್ಮ ಬಗ್ಗೆ ಎಲ್ಲ ಮಾತಾಡಕ್ಕಾಗುತ್ತೆ ನಮಗ? ನಿಮ್ಮ ಬಗ್ಗೆ ಮಾತಾಡಿದ್ರೆ ಇದು ಗದಗ ಮುಸ್ಲಿಂ ತಿಕ್ಕಿಸ್ಬೇಕಾದ್ರೆ ಗೊತ್ತಾಗಲ್ಲ ಇದು ನಾವು ಸೆಲೆಬ್ರಿಟಿಗಳಂತ. ಅದು ನಿಮ್ಮ ಡ್ಯೂಟಿ ದೇವರು ಮಾಡಬೇಕು, ಎಕ್ಸರ್ಸೈಸ್ ಆಗುತ್ತೆ. ಅದ ಮನೆ ಮುಚ್ಕೊಂಡು ಮಾಡೋದಲ್ಲಿ ಸುಮ್ಮನೆ ಇರ್ಬೇಕು. ಅದ ಬೇಕು ಇದ ಬೇಕಂತಿಲ್ಲ ನನಗೆ. ಕೈಗೆ ಏನು ಸಿಗ್ತಾವ ಅವನ್ನ ತೊಗೊಂಡ್ಬಿಡ್ತೀನಿ. ಅಲ್ಲಿ ನಿಂತವ್ನು ಕಸ್ಕೊಂಬಂದಿನ ನಾ ಈಗ. ಅವಾಗ ಎದ್ರ ಮೇಲೆ ನಿಂತಂದು ದೇವರಾಣಿ ಗೊತ್ತಿಲ್ಲ ನನಗೆ. ಹಾಕೇ ಬಿಡ್ತೀನಿ. ಹೆಣ್ಮಕ್ಳು ನನ್ನ ಹೆಸರು ಕೆಡಿಸ್ತಾರೆ.
ಯಾರು ನೀನು ಮಂಡಲಿಗಿರಿ ಕುಮ್ಮೆ ಮಕ್ಕಳು ಇವ್ ಅದನ್ನ ಕೇಳ್ತಾನ್ರಿ ಇದನ್ನ ಕೇಳ್ತೀನಿ ಮೌರ್ವಿ ತಿನ್ಸಿ ತಿಂತೀವಿ ಮನಸ್ಸಲ್ಲಿ ಮಕ್ಕೊಂತೀವಿ ನಮ್ಮಂತವ್ರು ಬರೋಬ್ಬರಿ ಏನ್ ಮಕ್ಕಳ ಬೆಂಗಳೂರಿಂದ ಬಂದು ಐಡಿ ಏನ್ ಮಾಡಿದೀರಾ ಅಂತ ಕೇಳ್ತಾರಲ್ಲ ಅವರ ಬರೋಬ್ಬರಿ ಹೋಗುವಲ್ಲಿ ಅಲ್ಲಿ ಸೈಡ್ ನಿಂತ ಕಾಣುವಲ್ಲಿ ಹೋಗಿಲ್ಲ ನೀ ಸಾವಕಾಶ ಹೋದ್ರೆ ಪೀಕರ್ನ ಜೋರು ಕೇಳ್ತದೆ ಇನ್ನೊಮ್ಮೆ ಕರೀರಿ ಧ್ಯಾನ ಎದ್ದು ಬಿಡ್ತೀನಿ ಬಲ್ಲ ಹೋಗ ಬರ್ಲೇ ಕೋಳಿ ನೀನು ಹುಡುಕ್ಯಾಕ ನಮ್ಮ ಕೈಯಾಗ ಸಿಗ್ಬಿಡ್ತಿಪ್ಪ ನನಗೇನು ಗೊತ್ತಾ ಇವ ಇಂಥ ಹುಚ್ಚದನಂತೇಳಿ ಯಾಕೆ ಹೇಳ್ಬಿಡ್ರಿ ಬೆಟ್ಟದ ಒಮ್ಮೆ ಹೊಟ್ಲದಿ ಅಂತ ಕಂಡು ಬಿದ್ದವ ಪುಣ್ಯ ನಿಂದ ಎಷ್ಟೋ ಜನ್ಮದ ಅಟ್ಟಕ್ಕ ಬಿಟ್ಟೋಗ್ಯಾನು ಯಾರು ಇಲ್ಲ ಅಂತ ಹೇಳಿದ ಅವಾಕನೆ ಕರ್ಕೊಂಡೋಗಿ ಹಂಗಾತ್ ಮಲಗಿಸಿ ಅಂದ್ರೆ ಏನ್ ತೆಗಿತಿ ಬೇಡ ಒಂದ್ಸತಿನೇ ಬೇಡ ಹಾರ ಬಗ್ಗೆ ಮತ್ತೆ ನೀರ್ ತೆಗಿತಿ ಇಲ್ಲ ತೆಗಿತೀನಿ ನಂಗೆ ಏನ್ ಕೊಡ್ತಿ ನೀ ಏನ್ ಕೇಳ್ತೀಯ ಅದನ್ನ ಹಂಗಾರ ಸಟ್ ನಮ್ ಪತ್ತೆ ಕೊಡ ಪಪ್ಪಿ ಕೇಳ ಅಷ್ಟು ದೂರ ಸಿಗದ್ರ ಹೌದವಾ ನಿಮ್ ಸ್ತ್ರೀ ಶಕ್ತಿ ಹೆಚ್ಚಾಗಿ ನಮ್ ಗಂಡಸರ ಶಕ್ತಿ ಅಲ್ಲ ಕೇಳಿದ ಕೂಡ ಕೊಟ್ರ ಚಲೋ ಕಾಲ ಅಂತ ತಿನ್ನೋಗಿಟ್ರ ನಾನೆಲ್ಲ ಕೊಡ್ತಿದ್ದೆ ಬಿಡ ಆದ್ರೆ ಏನ್ ಮಾಡ್ತಿ ಕುಂತವರೆಲ್ಲ ಬೈಯಂಗಿಲ್ಲ 150 ಕೋಟಿ ಅದಕ್ಕೊಂದು ನಾವು ಜಗಾಡಿ ಮುಂದೆ ನೀ ಹೆಂಗ್ ಕೊಡ್ತಿ ಅಂತ ನೋಡ್ಕೊಂಡು ರಾತ್ರಿ ಮನ್ಯಾಗ ಒಯ್ಲಿಲ್ಲ ಹೇಳ 50 ಗಂಗೆ ನೋಡಿ ಬಂದಿ ನನಗೊಂದು ಜಾಕಿ ಕೊಡೆ ಹೇಳ ಅಂತ ಹಂಗಾರೆ ನಾನು ಕೊಡ್ತೀನಿ ನೀವು ನಿಮ್ಮ ತಿಂಡಿ ಹೆಚ್ಚಾಗಿ ಬಂದಿಲ್ಲ ನನ್ನ ದವಾಖಾನಿಗೆ ಸಾರಿ ನಿಮ್ಮ ಮ್ಯಾಟ್ರ ಗೊತ್ತಿಲ್ಲಲ್ಲ ನೀವು ವಿಚಾರ ಮಾಡಿ ಇದ್ರಲ್ಲಿ ನಾನು ತಪ್ಪಿದ್ರೆ ಬೇಡ ನಂಗಿಲ್ಲ ಬಂದು ಏನಂದ ಡಾಕ್ಟರ್ ಸಾಹೇಬ್ರ ಕಾಲು ಭಾಳ ಉರಿಯಕತ್ತಾವಂತ ಅದಕ್ಕೆ ನಾನಿಂದ ಇಂಗ್ಲೀಷ್ ಮೆಡಿಸನ್ ಬೇಡಪ್ಪ ಕಿಡ್ನಿ ಹೊರತು ಬಿಡ್ತೈತಿ ಸೀದಾ ಮನೆಗೆ ಹೋಗು ಒಂದು 2 ಲೀಟ್ರ್ ಕೊಬ್ಬರಿ ಎಣ್ಣೆ ತಗೋ ಕೊತ್ತ ಕುದಿಸಿ ಕಾಲಿಟ್ಟು ಬಿಡು ಒಂದೇಳು ಯಪ್ಪ ನಂದು ಅಷ್ಟಕ್ಕೆ ನನ್ನ ಹುಚ್ಚ ಅಂತ ನೋಡ್ರಿ ನಾವೆಲ್ಲ ಹುಚ್ಚ ನೀವು ಹುಚ್ಚ ನಿಮ್ಮ ಅಪ್ಪ ಹುಚ್ಚ ನಿಮ್ಮ ಇಡೀ ಖಾನ್ದಾನ್ ಹುಚ್ಚ ನನ್ನ ಮಕ್ಕಳು ಖಾನ್ದಾನ್ ಎಲ್ಲೆಲ್ಲಾರು ಬರ್ತಿರ್ಲಿ ನಿಮ್ಮ ಅವ್ರ ಕಾಲ್ ಮಾಡಲ ಹೊರತು ಬಿಡು ಮಗನ ನನಗೆ ಬೇಕತ್ತೀರಿ ನಾನು ನಿಮ್ಮ ಜೊತೆ ಮಾತಾಡಿದ್ನಂತ ಯಾ ಭೂಸುಡಿ ಮಗ ಅಂತಪ್ಪ ನೀನು ಕೈ ಮಾಡಿ ನನಗ ಮಾತಾಡೋದು ನನಗೆ ಗೊತ್ತಾಯ್ತು ಸಾಕ್ಷಿ ಏನೈತಿ ನಾವೇ ಸಾಕ್ಷಿ ನೀ ದುನಿಯಾ ಅಂತೀಯ ಅಂದ್ರೆ ನೀನೇ ಶಾರುಖ್ ಖಾನ್ ಅಂತಿ ಯಾಕೆ ಹೋಗವ ಜಗಳ ಸಿಕ್ಕ ಬಂದು ನಿಮ್ಗೆ ಊರೊಳಗೆ ಇರ್ತಾನೆ ಲಿಂಬೆಣ್ಣ ಹೋದ್ರೆ ಓದಿಸುವಂತಾನಂತ ಬಂದು ಹೋಗ್ತಿಲ್ಲ ನಿಲ್ಲಿ ಮ್ಯಾಗಿನ ಮನೆ ನಿಂಗೆ ಯಾರವ ಅವ ಕಲ್ಲೂರು ಪಾತಾರಪ್ಪ ಏನ್ ಮಾಡಿದವ ಬಂದವನ ನನ್ನ ಕಾಲ್ನ ಹೋದಪ್ಪ ಅದು ಕುದಿಯ ಕೊಬ್ಬರಿನ ಕಾಲು ಹಿಡಿಯೋದು ಹುಚ್ಚಂತಾನ ಅಲ್ಲ ಹೋಗ್ತಲ್ಲ ಆದ್ರೆ ಅವ್ರ ತಮ್ಮ ಮಲ್ಯ ಯಾರವ ಅವ ಯಾರು ಬಂದವ್ರಲ್ಲಿ ಹಾಕ್ಯಾನಲ್ಲ ಮೂಲ್ಯಾಗ ಬಂದವನ ಅಲ್ಲೊಂದು ಹುಡುಗಿ ನನಗೆ ಐ ಲವ್ ಯು ಅಂದಾಗ ನನಗೆ ಒಬ್ಬಂಗ ಹೋಗಕ್ಕೆ ಧೈರ್ಯ ಸಾಲ ಬಂದು ನೀನು ಬರ್ತೀಯ ನಂದು ಅದಕ್ಕೆ ನೀನ್ ಹೇಳಿದ್ರಿ ಸ್ವಾಕಾರ್ಯ ಸ್ವಾಮಿ ಕಾರ್ಯಕ್ಕೆ ಒಂದು ಹೆಣ್ಮಕ್ಳು ಒಲ್ಲೆ ಅಂತಾರ ಪಾಪ ನಡಿ ಅಂತ ಹೋದಿಪ್ಪ ಅಲ್ಲಿ ಹೋಗ್ತೀನಿ ಬಾಬಾ ಸೀನಾ ಬೇರೆ ಐತೆ ಏನಾಗಿತ್ತು ಆ ಹುಡುಗಿ ಅವ್ರ ಇಡೀ ಕಾಂದಾನ್ ಕರ್ಕೊಂಡು ಕಾಲು ಮರಿ ತೊಗೊಂಡು ಯಪ್ಪ ಮುಂದೇನು ಬಾಬಾ ಇಲ್ಲಿ ಚರಗ ಚೆಲ್ಲಕ್ ಬಂದಿದ್ದೀವಿ ಚಜ್ಜಿ ರೊಟ್ಟಿ ಕೇಳಕ್ ಬಂದಿದ್ದೀರಿ ಅಮ್ಮ ಪಲ್ಯ ಇದ್ರು ಹಾಕಮ್ಮ ಈಗ ನೀವ್ ಸಿಟ್ಟಿಗೆದ್ದಿಪ್ಪ ನೀ ಯಾಕೆ ಸಿಟ್ಟಿಗೆದ್ದಿ ಯಾಕ ರೇಪ್ ಮಾಡಕ್ ಹೋದ ಹುಡುಗಿ ತಕ್ಕಲಿಲ್ಲ ಅಂತ ನಾವು ಗೆದ್ದೀಯನ ಯಾರು ರೇಟ್ ಮಾಡಕ್ ವಿಷಯ ಈ ಮಗು ಹೆಂಗ್ ಗೊತ್ತಾಗ್ತದೆ ನಿಂದ ನೀ ಸ್ವಾಗತ ಮಾತಾಡಿದ್ರೆ 26 ದಿವಸದಿಂದ ಬುಕ್ ನಾವು ನೋಡ್ಕೊಂಡ್ ಬಂದಿನ ಬಾಬಾ ನಾವು ಆಯ್ ಮಾಡ ಬರೀ ಮುಸುಳಿ ನೋಡಿ ಹೇಳ್ತೀನಿ ನಿಮ್ ಇಲ್ಲಿ ಫೇಲ್ ಆಗ್ಯಾವಂತ ಇಂಥ ವಿಷಯದ ಭಾಳ ಮುಗಿಸಬೇಡ ನೀನು ಯಾಕೋ ನಿಮ್ಮ ಕಾಲದಾಗ ಡಿ ಚಂದನ್ ಒಂದೇ ಐತಿ ಬಾಬಾ ಶಕ್ತಿಮಾನ್ ಮಹಾಭಾರತ ಮುಂದುವರ್ಸ್ತಿ ಕರೆಂಟ್ ಹೋಗ್ಬಿಡ್ತಿದ್ವು ಈಗ ಮನೆಗೆ ಒಬ್ಬೊಬ್ರು ಚಾನಲ್ ಆಗ್ಯಾವ ಮನೆಗೆ ಒಬ್ಬೊಬ್ರು ರಿಪೋರ್ಟರ್ಗಳಾಗ್ಯಾರ ಎಲ್ಲೆಲ್ಲಿ ಸಂಧ್ಯಾಗ ರೀಲ್ಸ್ ಆಗಕತ್ತಾವ ಇವು ಗೊತ್ತಿಲ್ಲ ನಮ್ಗೆ ಎಲ್ಲರ ಸಿಕ್ಕೊಂಡು ರಾತ್ರಿ ಇಂಟರ್ನ್ಯಾಷನಲ್ ಕ್ರಶ್ ಹಾಕಿ ಮಗಳ ನಮ್ದು ಸಿಟಿ ಐತೆ ನಮ್ದು ಹಾ ಸಿಟಿ ಲೆವೆಲ್ನಾಗಾದ್ರೆ ಪೊಲೀಸರು ಬರ್ತಾರೆ ಕೋರ್ಟು ಕಚೇರಿ ಆದ್ರೆ ಮುಂದೆ ಜೈಲು ಆದ್ರೆ ಹಳ್ಳಿಯ ಪದ್ಧತಿ ಬೇರೆ ಬಾಬಾ ಹೆಂಗ ಸೀದಾ ಕಬ್ಬಿನ ಪಡ್ಕ ಹೋಯ್ತಾರ ನಿನ್ನ ಅಪ್ಪಾಜಿ ಅಲ್ಯಾಕ ಅಪ್ಪಾಜಿ ಕಬ್ಬು ತಿನ್ಸಾಕ ನಿನ್ನ ಹೆರದವಳ ನಿಂದ್ರಿಸಿ ಕಡಿತಾರ ಅಂದೆ ಇವನು ನಿಲ್ಲಿಸಿ ಕಡಿಯಲ್ರಿ ಪೀಸು ಆ ಕಡೆ ಉದುರಿ ಬಿಡ್ತಾವ ನಿನ್ನ ಮಲಗಿಸಿ ನೋಡ್ರಿ ಅವ್ನು ದುರ್ಗೋಗ್ಬಿಟ್ಟು ಇವನು ಕಳೆದ್ರೆ 600 ಮಂದಿ ಪೀಸಿನ ಸಂಬಂಧ ಬುದ್ಧಿ ಆಡ್ಲಾರ್ದು ಹೊಟ್ಟೆ ತುಂಬ ತಿನ್ಬೋದಪ್ಪ ಯಪ್ಪ ದೋಸ್ತ ನೀನು ಹೆಂಗ ಕಡಿತಾರ
ನಂಗೆ ಹೇಳ ಯಾಕ ನನಗೆ ಲೆಗ್ ಪೀಸ್ ಅಂದ್ರೆ ತುಂಬಾ ಇಷ್ಟ ಕಣ ಅದನ್ನ ಕಟ್ಟೆಗೆ ಹಾಕಿ ಹಂಗ ಮಾಡುವಂತೆ ಅವ್ರು ಅದಕ್ಕಿಂತ ಮುಂಚಿತವಾಗಿ ದೇವನಂತ ನನ್ನ ಇಬ್ರು ಎಳೆಯಗಳದ್ರಲ್ಲಿ ದೇವರು ಒಂದು ಬಾಬಾ ಇನ್ನೊಂದು ಕೋಮ ಅವ್ರಿಬ್ರು ಬಂದು ಒದಿತಾರಿಂದ ಅವಾಗ ಗೊತ್ತಾಗತ್ತೆ ತಿಂಡೇನೋ ಅವ್ರದ್ದು ನನಗೆ ಯಾಕೆ ಒದಿತಾರೋ ನಾಯಿ ನಿನ್ನ ಊರಾಗ ಗಟ್ರದಂತ ತಿಂದಿನೇನು ನಿನ್ನ ಪೈಕಾನ ಅಂತ ತಿಂದಿನೇನು ನಿನ್ನ ಚೆನ್ನ ಹುಡುಗಿಗೆ ನೀಟ್ ಮನೆ ಹೋಗಿನೇನು ತಮ್ಮ 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 ಎಣ್ಣ 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 ನಾ ಯಾರಂತ ಗೊತ್ತಿರೋ ಬಾಯಿ ಬಂದಂಗ ಮಾತಾಡಕತ್ತೆ ನೀನು ನಾನು ಈ ಊರಾಗ ಗರ್ಭ ಶ್ರೀಮಂತ ಈ ಊರಾಗ ಏನಾದ್ರು ನಂದ ಹಿಡಿದಿತ್ತು ನಾನು ಇಲ್ಲೆಲ್ಲ ನಾನು ಅನ್ನೋ ಅಹಂ ತುಂಬಿರೋ ನೀನು ಎಂತ ಸಂಪನ್ನ ಅಂತ ನನಗೂ ಗೊತ್ತೈತಿ ನಿನ್ನ ಸ್ವಾರ್ಥಕ್ಕಾಗಿ ರಾಜಕೀಯ ಎಂಟ್ರಿ ಕೊಟ್ಟು ಮುಕ್ತ ಮನಸ್ಸಿನ ಜನರಲ್ಲಿ ವಿಷ ಬೀಜ ಬಿಟ್ಟು ನಿಮ್ಮ ಸ್ವಾರ್ಥ ಬೇರೆ ಬೇಕು ಅಂತ ಕೆಲವು ನಿಮ್ಮಂತ ಹಲ್ಕ ಬೈಕ್ ರಾಜಕಾರಣಿಗಳಂದನ ಮುಕ್ತ ಕಾರ್ಯಕರ್ತರು ತಾವ ಹೊಡೆದಾಡಿ ಸಹಾಯಕತ್ತಿತ್ತು ದಪ್ಪಾಜಿಯವರ ಎಂತೆಂತವ್ರದ ಸಾವುತರ್ತಿ ಅಂತ ಇಂಥ ಊರಿಗೆ ಗೊತ್ತಾಗಿದ್ದು ಒಂದೆರಡು ವಯಸ್ಸು ಬ್ಯಾನ್ ನಿನಗೆ ಆಗಿಲ್ಲ ಅಂದ್ರೆ ನನಗೂ ಚೂ ಅನ್ನೋ ಕಪ್ಪಿನ ಟ್ಯಾಕ್ಟ್ರಿ ತೊಗೊಂಡು ತಿಕ್ಕಿ ಎಲ್ಲರೂ ಸರಿ ಸಿಕ್ಕಿರಬಾರ್ದು ಏ ಅಪ್ಪಾಜಿ ಮ್ಯಾಲ ಕೈ ಮಾಡಿ ಏನೋ ಮಾತಾಡಕತ್ತಲ್ಲ ನಮ್ಮ ಲಿಂಕ್ ಭಾಳ ದೂರದ ಮಗ ಯೂಸ್ ಮಾಡೋವಲ್ಲಿ ಎಷ್ಟ ನಾನು ಸಣ್ಣ ಟ್ಯಾಕ್ ಅಂತಂದು ಹಂಗಾರೆ ನೀ ಯಾರು ಹೇಳ ನಾ ಯಾರಂತ ಗೊತ್ತಾತು ತಂಡ್ಯಾಗ ತಣ್ಣೀರು ಜಳಕ ಮಾಡಿ 3 ಸತಿ ಉರ್ಲಾಕೊಂತೀನಿ ಅಂತವಲ್ಲಿ ನೀನು ಹೌದು ಅದನ್ನ ಹೇಳ ಬ್ಯಾಡ ಹೇಳೋ ಕೆಟ್ಟ ಸುಮಾರು ನನ್ನ ಮಗನ ಅವ್ರ ಬೇಕು ನನಗೆ ಹೇಳು. ಬ್ಯಾಡೋ ಬೇಕೋ ಕೆಟ್ಟ ಮಾತಾಡಿ ಮೊದಲು ಮಾತಾಡಕ್ ಕೂತದ್ರ ಕೂಡ ಎದಕ್ಕೆ ಕೊಡ್ಕೊಳಕತ್ತೀನಿ ನೀನು ನಿನ್ನ ಹೊಡ್ಯಕ್ಕಾಗಲ್ಲ ಅದಕ್ಕೆ ನಾನು ಹೊಡ್ಕೊಂಡು ಇದ ಮಗ ಹೊಡೆದ ನನ್ನ ಕಂಪ್ಲೇಂಟ್ ಕೊಡವನ ಓ ನೀ ಹಂಗಾಜ್ ಬರಕತ್ತೆ ಯಾರು ಬಡಿಸ್ಕೊಂಡ್ರೆ ಮುಖ್ಯ ನನ್ನ ಕೇಸು ಸ್ಟ್ರಾಂಗ್ ಕೊಟ್ಟು ಕೇಸ್ ರಕ್ತ ಬಂದ್ರೆ ಹಾಕ್ ಮಾಡಿ ಕೇಸ್ ಹಾಕಿದ್ ಮಗ ನಿನ್ನ ಮ್ಯಾಗ ಏ ಅಪ್ಪ ಪುಣ್ಯಾತ್ಮ ರಕ್ತ ಗಿತ್ತ ತೋರಿಸ್ಬಂಡಿ ನನಗೆ ನಾನು ನೋಡಕ್ಕೆ ಹಿಂಗೆ ಕಾಣ್ತೀನಿ ಬರೀ ಗುಳಿಗೆ ಮೇಲೆ ಜೀವನ ಅಂತಂದು ರಕ್ತ ನೀ ಕೋಮಕ್ಕೆ ಹೋಗ್ತೀನಿ ನಾನು ಅವೆಲ್ಲ ಮಾಡ್ಕೊಂಬಿಡ ಬಿಡು ಹೋಗ್ಬಿಡು ಅಪ್ಪಾಜಿ ಬರೋಬ್ಬರಿ ಮಾಡ್ಕಲ್ಲ ಬಿಡು ಸ್ವಲ್ಪ ಸರಿಯಪ್ಪ ದೊಡ್ಡವ್ರು ಹೋಗ್ತಾರ ಸಣ್ಣ ಕಡಿತವೆ ದೊಡ್ಡವರಿಗೆ ಒಬ್ಬ ಡಾಕ್ಟರ್ ನಿಂತಿನಿಲ್ಲ ಇಲ್ಲಿ ನನ್ನ ಸರಿ ದೊಡ್ಡವ ತಂದ್ಕೊಂಡು ಸಾರಿ ಸರ್ ತಾವು ಡಾಕ್ಟರ್ ನಮ್ಗೆ ಗೊತ್ತಿದ್ದಿಲ್ಲ ಡಾಕ್ಟರ್ ಸರ್ ನೀವು ನಿಂದ್ರಿ ನಾನು ಹಿಂದೆ ತಿಂಡನು ಈಗ ಒಬ್ಬ ದೊಡ್ಡ ಡಾಕ್ಟರ್ ನಿಂತಾನ ಅಂತ ಗೊತ್ತಿದ್ದೀನಿ ಹೌದು ನನ್ನ ಮುಂದೆ ಓವರ್ ದ ವಿಕೆಟ್ ಹೋಗಿ ನೀನು ಓ ಈ ದೊಡ್ಡವ್ರು ಆ ಕಡೆ ಹೋಗಂಗೇ ಇಲ್ಲ ಈ ದೊಡ್ಡವ್ರು ಹೆಂಗೆ ಬಂದಿದ್ರು ಹಂಗ ಹೋಗ್ತಾರೆ ದೊಡ್ಡವ್ರಿಗೆ ದುಡ್ದಾಗ ಹೋಗ್ತಂದ್ರೆ ಹೆಬ್ಬಟ್ಟು ಬಾಯಾಗ ಬಂದಿರ್ಬೇಕು ಈಗ ಯಾಕೋ ಒಬ್ಬ ಡಾಕ್ಟ್ರಿಗೆ ಬೆನ್ನು ತೋರಿಸಿ ಹೋದಷ್ಟು ದೊಡ್ಡವಾದೇನೋ ನೀನು ನೀವೇನು ನಮ್ಮ ತಲೆಯಾಗ ಕೂದಲು ಬರ್ತಾನೆ ಬಿಡಕ್ಕೆ ಆಡೋದಿಲ್ಲ ನೋಡ್ರಿ ಎಷ್ಟು ನುಣ್ಣಗೆ ಪೊಸಿಷನ್ ನೋಡ್ರಿ ಮಗ ಮ್ಯಾಗ ಸೂರ್ಯಗೂ ಕನ್ಫ್ಯೂಸ್ ಆಗ್ತದೆ ನನಗೆ ಬೆಳಕು ಕೊಡೋದು ರಿಫ್ಲೆಕ್ಷನ್ ನೀವು ಯಾರು ನನಗೆ ಅಂತಂದು ಒಂದೆರಡು ಸೋಲಾರ್ ಪ್ಲಾಂಟ್ ಅಲ್ಲ ಹಬ್ಬ ಆ ಬಡವ್ರ ಮಕ್ಕಳಿಂದ ರಾತ್ರಿ ಓದಕ್ಕೆ ಬಂಪರ್ ಹಾಕಿ ಒಂದೆರಡು ಹಂಗ ಮಾಡ ನಾನು ಏನು ಮಾಡ್ಬೇಕೀಗ ಏನು ಮಾಡ್ಬೇಕಂತ ಎಷ್ಟು ಕಳ್ಕೊಂಡ್ರು ನೋವು ಆಗಿಲ್ಲ ನನಗೆ ಸ್ಪೈಡರ್ ಮ್ಯಾನ್ ಆದ ಎನ್ನ ಇಲ್ಲ ಹಿರಿಮೇನಾಗಿ ನಾವು ನಿಂದ ಕಡ್ಕೊಂಡು ಬಿಟ್ಟು ನಂದು ಕಡ್ದು ನಿನಗೆ ಹೆಂಗೆ ಆಗುತ್ತೋ ನಾವು ಕಡ್ಕೊಂತಿರ್ತೀವಿ ನಡ್ಬರ್ಕ್ ನಿಮ್ಗೆ ಯಾಕೆ ತಂದುರ್ತೀರಿ ಇಲ್ಲಿ ತಿಂಡಿ ಅಪ್ಪ ಹೇಳ್ಬಾರ್ದು ಸುಮ್ಮಿರ್ಬೇಕು ನೀ ಹೆಂಗೆ ನಿಮ್ಮ ಕ್ವಾಟ್ಲಿ ಬಾಬ ನಾನು ಅದ ಬೈ ಆಗಲ್ಲ ಯಾರು ಯಾರು ಸತ್ತು ಹಾರು ತರಿಸಿಲ್ಲ ಈಗ ಚಪ್ಪಲ್ ಸೌಂಡ್ ಬರು ಅಲ್ಲಿ ಕುಂತ ಸೌಂಡ್ ಆಗಲೇ ಮುಖಕ್ಕೆ ಮಾಡ್ಲಿಕ್ಕೆ ಸಣ್ಣವಿದ್ದ ಯೋಗ ಪ್ರಾಕಾಕ್ ಮಾಡಿಸಿದ್ಲೆ ನನ್ನನ್ನು ಅವ ಕೂಗು ಚಂದ ಬಂದಿರ್ಬೇಕು ಸ್ಟೆಪ್ ಸೇಮ್ ಆಗ್ತಾನ್ರಿ ಒಂದು ಹೆಚ್ಚು ಕಡಿಮೆ ಆಗಬಹುದು ಸೊಮ್ಮನೆ ಮಕ್ಕಳೇ ಇಲ್ಲಿ ಬರೋ ಎಲ್ಲರೂ ಬಂದಿಲ್ಲ
ಸರಿಯಕ್ಕಾಗಲ್ಲ. ಹಿಂಗ್ ಸರಿದ್ರೆ ಅವಾಗ ಇರ್ತಾನ ಮತ್ತ ಅವ ಹಾಕಿದ್ರೆ ನನಗೆ ಬಾಬಾ ಎಲೆಕ್ಷನ್ ಅಲ್ಲಿ ಎರಡನೇ ಶೋ ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿ ಹಂಗೆ ಯಾಕೆ ಬ್ಯಾಕ್ ಪೇನ್ ಇದೆ ಹೆಸರು ಹೊಡೆದವಲ್ಲ ಎಲ್ಲ ಚೆನ್ನಾಗಿ ನಿಲ್ಲೂ ಹೇಳ್ಕೊಡ್ಬೇಕಲ್ಲ ಇವಂಗ. ಹಾ ನಾ ಹೇಳ್ತೀನಿ ನೋಡು. ಹಾ ಅವು ಅಂಗನವಾಡ್ಯಾಗ ಅವು ಹುಡುಗರು ಕುಚ್ಚಿ ತತ್ತಿ ಸಮನ್ ಕಾಯ್ತಿರ್ತಾರ. ಈಗ ಬರ್ತೈತಿ ಇನ್ನೊಂದು ಜಾಸ್ತಿ ಬರ್ತಾವ. ಹಾ ಮೇಡಮ್ 45 ಕುದಿಸ್ಯಾಳ 15 ಮನೆಗೆ ಒಯ್ಯಕ್ಕೆ ಇಟ್ಕೊಂಡಿಲ್ಲ ಓಟು ತಿನ್ನಿಸ್ತಾಳೆ ಹಂಗೆ ಹಂಗೆ ಅವನ ಮೈಯಾಗೂ ಬ್ರಹ್ಮ ರಾಕ್ಷಸಿ ಇವನು ಹೊರಗೆ ಹೋಗೋ ಕೊಡವಾಳು ಆಕಿನೂ ಹೊರಗೆ ಹೋಗಬಾರ್ದು. ಸುಮ್ಮನೆ ನೀವು ಅಡ್ಡಾಡಿದ್ರೆ ಬರೀ ಏನ್ರೆ ನೀವು ಹಾ ಇವ್ರ ಮನೆ ದೇವ್ರೆ ಹೇಳ ಬಿಡ್ತೀನಿ. ಏಳು ಜನ ಮಾತ್ರ ಅದು ಹಿಂದೆ ಕುಂದ್ರಂತ ಮುಗ್ಧತೆ ಬೇಕು ನನ್ನ ಮಕ್ಕದಾಗ ಮುಗ್ಧತೆ ಭಾವನೆ ಬೇಕು. ಯಪ್ಪ ಜಾಲಿ ಕಂಟೆ ಕೂತಿದ್ದಂದು ಅವು ಮಕ್ಕಳಾಗಿರ್ತಾವ. ಇನ್ನು ಎಲ್ಲಿ ತೋರಿಸ್ಲಿ ನಾನು ನಿಮಗೆ ನಾನೇ ಹೇಳ್ತೇನೆ ನೋಡು. ಅವು ಕುಚ್ಚಿ ತತ್ತಿ ಬರ್ತಿರ್ತಾವ. ಹುಡುಗರ್ಗ ಕ್ಯೂರಿಯಾಸಿಟಿ ಇರ್ತೈತಿ. ಸಿಪ್ಪೆಗ ಅರ್ಧ ತತ್ತಿ ಸುಳ್ಳು ಹೋಗೋದಾರು ಇವ್ರು ಅವ್ರ ಏನು ಸುಳ್ಳು ಆದವು. ಹಳದಿದ ಮೇಡಮ್ ತಿಂದು ಬಿಳಿ ಕಟ್ಟ ನಮ್ಮ ಹೆಣ್ಣು ಕೆಟ್ಟಾಳಿ ಅಂತ ಆ ಮುಗ್ಧತೆ ಬೇಕು. ಅವ ವಚನ ಮುನಿನೇ ಆಗವ ಇಂತೆಲ್ಲ ಹೋಗಲೇ ಮಕ್ಕಳು ಇಂಥ ಮಾಯ್ಕಲ್ಲಿ ಎಷ್ಟು ಆಮ್ಲೆಟ್ ಇಂಥ ತತ್ತಿ ಆಮ್ಲೆಟ್ ಮೈಟ್ ಹಾಕೊಂಡು ಎಷ್ಟಿಲ್ಲ ಅಂತ ನಾವು ಹಿಂಗೆ ಹೊಳ್ತೀನಿ ತಡೀತಾರೆ. ನೀನು ನಿಂತು ಮಾತಾಡಿದ್ರೆ ಅಲ್ಲಿ ಹೋಗೋರು ಕೇಳ್ತಾನೆ ಮಿನಿಮಮ್ ಕಾಮನ್ ಸೆನ್ಸ್ ಬೇಡ ಇವನಿಗೆ. ಇಲ್ರಿ ಇವನಿಗೆ ಕಾಮ್ ಐತಿ ಸೆನ್ಸೇ ಇಲ್ಲ. ಮುಂದೆ ಮಾತಾಡ ಹಿಂದೆ ಮಾತಾಡ್ತೀನಿ ನಂದಿಲ್ಲ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೇನೋ ನಿನಗೆ. ಮಗನ ಹೇಳ್ತಿ ಅಂದ್ರೆ ಯಾರು ಸಸಿ ಹಕ್ಕಿಗೂ ಅಂತಾರ ಮಗಳ ಸಮಾನ ಅಂತ ಕೀಮೆ ಬಲಾತ್ಕಾರ ಮಾಡಕ್ ಹೋಗಿದ್ದೆ ಅಂತಲ್ಲ. ಹಕ್ಕಿ ಅನ್ನ ತಿಂತೀಯೋ ಮತ್ತೇನಾರು ತಿಂತೀಯೋ ಈ ವಿಷಯ ಅಕಸ್ಮಾತ್ ಅಂತೂ ಇಂತೂ ಈ ಸೀಸನ್ ನಮ್ದು ಮದುವೆ ಆಗೋ ಎಲ್ಲಿ ಇದೊಂದು ಸೀಸನ್ ಹಿಂಗ ಎಟ್ಟಿ ಗಿಡಕ್ಕೆ ಜೋಡ್ ಮಾಡ್ತಾನೆ ಮಾಡಿದ್ದ. ಎಂತ ಹುಡುಗಿ ಸಿಕ್ಕಳ್ರಿ ನನಗೆ ಚೇ 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 ಒಂದು ದಿವಸ ನನ್ನ ಕೈಲೇ ಮುಟ್ಟಿಸ್ಕೊಳ್ಳಿಲ್ಲ ಮುಟ್ಟು ಕೊಡಿಸ್ಕೊಳ್ಳಿಲ್ಲ ಗಜ್ಮ ಅನ್ನೆ. ಅಂತ ಹುಡುಗಿ ನನಗೆ ಸಿಗಬೇಕಾದ್ರೆ 70 ಜನ್ಮದ ಪುಣ್ಯ ಮಾಡಿದ್ದೆ. ನಾಟಕ ಕ್ಲಾಸ್ ಮದುವೆಗಿಂತ ಮುಂಚೆನೆ ಸಿಕ್ತೆ. ಮದುವೆ ಆದ್ಮೇಲೆ ಬಾಡ್ಯಾ ಭಾಷೆ ಅಂತ ಹೇಳಿದ್ರು. ಬರ್ತಾರೆ ಈ ಕಡೆ ಬಂದು ಮದುವೆ